ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ವಿದ್ಯುಕ್ತವಾದ ಕಾರ್ಯಗಳನ್ನು ಮಾಡದೆ ಯಾರು ಮುಕ್ತಿಯನ್ನು ಸಾಧಿಸಲಾಗುವುದಿಲ್ಲ. ತನ್ನ ವಿದ್ಯುಕ್ತ ಧಾರ್ಮಿಕ ಬಾಧ್ಯತೆಗಳನ್ನು ಗಾಳಿಗೆ ತೂರಿ ಕಾವಿ ಬಟ್ಟೆ ಧರಿಸಿ ಸನ್ಯಾಸಿ ಆಗುವುದರಿಂದ ಯಾವ ಪ್ರಯೋಜನವಿಲ್ಲ. ಇದು ಮಿಥ್ಯಾಚಾರವಾಗುತ್ತದೆ. ಪ್ರತಿ ಮಾನವನು ಪ್ರಕೃತಿ ಕಲಿಸಿರುವ ವಿಧಾನಗಳಿಗೆ ಅನುಗುಣವಾಗಿ ಏನಾದರೊಂದು ಕೆಲಸವನ್ನು ಮಾಡುತ್ತಲೇ ಇರುತ್ತಾನೆ. ಕೆಟ್ಟದಾಗಿರಬಹುದು, ಅದು ಒಳ್ಳೆಯದಾಗಿರಬಹುದು. ಮನಸ್ಸನ್ನು, ಇಂದ್ರಿಯಗಳನ್ನು ತನ್ನ ವಶ ಮಾಡಿಕೊಂಡು ಅನ್ಯಲೋಚನೆಯಿಲ್ಲದೆ ಮಾಡುವ ಕಾರ್ಯದಲ್ಲಿಯೇ ಮನಸ್ಸು ನಿಲ್ಲಿಸಿ ಕರ್ಮಾಚರಣೆ ಮಾಡುವವರು ಶ್ರೇಷ್ಠ ಭಕ್ತರು. ಇಂಥವರಿಗೆ ಸದಾಕಾಲ ಪರಮಾತ್ಮನ ಆಶೀಸುಗಳಿರುತ್ತವೆ. ದಂಭಾಚಾರಿಗಳಿಗೆ ಇರುವುದಿಲ್ಲ. ಯಜ್ಞ ಯಾಗಾದಿಗಳಿಗಾಗಿ ಮಾಡುವ ಕರ್ಮಗಳಿಂದ ಮನುಷ್ಯನು ಕರ್ಮ ಬಂಧನಗಳಿಂದ ವಿಮುಕ್ತನಾಗುತ್ತಾನೆ. ಇತರವಾಗಿ ಮಾಡುವ ಪ್ರಾಪಂಚಿಕ ಕರ್ಮ ಬಂಧನಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಸೃಷ್ಟಿ ಪ್ರಾರಂಭದಲ್ಲಿ ಬ್ರಹ್ಮದೇವನು ಕೂಡ ಯಜ್ಞ ಕರ್ಮದಿಂದಲೇ ಮನುಷ್ಯರನ್ನು ಸೃಷ್ಟಿಸಿ ನೀವೆಲ್ಲರೂ ಯಜ್ಞ ಕಾರ್ಯಗಳಿಂದ ವೃದ್ಧಿಯಾಗಿರಿ ಎಂದು ಹೇಳಿದ್ದನು. ಈ ಯಜ್ಞ ಕಾರ್ಯಗಳಿಂದ ದೇವತೆಯರನ್ನು ಸಂತೋಷವಂತರಾಗಿರಿಸಿರಿ. ದೇವತೆಯರು ನಿಮ್ಮನ್ನು ಅನುಗ್ರಹಿಸುತ್ತಾರೆ. ಯಜ್ಞಗಳಿಂದ ಸಂತೃಪ್ತರಾದ ದೇವತೆಗಳು ಮಾನವರಿಗೆ ಜೀವಿಸಲು ಬೇಕಾಗುವ ಆಹಾರ ಧಾನ್ಯಗಳನ್ನು, ಫಲಗಳನ್ನು, ಜಲವನ್ನು, ಸುಖವನ್ನು, ದೇಹಶಕ್ತಿಯನ್ನು ಪ್ರಸಾದಿಸುತ್ತಾರೆ. ದೇವತೆಯರಿಂದ ಕೊಡಲ್ಪಟ್ಟ ಆಹಾರವನ್ನು ದೇವತೆಯರಿಗೆ ನಿವೇದಿಸಿ ನಂತರ ನಾವು ಭೋಜಿಸಬೇಕು. ಮಾನವರಿಗೂ ಪರಸ್ಪರ ಸಹಕಾರ ಲಭಿಸಿದಂತಾಗುತ್ತದೆ. ಯಜ್ಞ ಸಮರೂಪದಲ್ಲಿ ದೇವತಾರ್ಥವಾಗಿ ಮಾಡುವಂತ ಅನ್ನವನ್ನು ತಿನ್ನುವವರು ಪಾಪಮುಕ್ತರಾಗುತ್ತಾರೆ. ದೇವರಿಗೆ ನಿವೇದನೆ ಮಾಡದೆ ಅನ್ನವನ್ನು ತಿನ್ನುವವರು ಪಾಪವನ್ನು ಭೋಜಿಸುತ್ತಾರೆ. ಯಜ್ಞ ಯಾಗಾದಿಗಳಿಂದ ಮಳೆಯು ಬರುತ್ತದೆ. ಮಳೆಗಳಿಂದ ಆಹಾರೋತ್ಪತ್ತಿಯಾಗುತ್ತದೆ. ಆಹಾರದಿಂದಲೇ ಸರ್ವ ಜೀವೋತ್ಪತ್ತಿಯಾಗುತ್ತದೆ. ವೇದಗಳು ನಾವು ಆಚರಿಸಬೇಕಾದ ಎಲ್ಲ ಕಾರ್ಯಗಳಿಗೆ ಮೂಲವಾಗಿವೆ. ನಾವು ಆಚರಿಸಬೇಕಾದ ಶುಭಪ್ರದ ಕಾರ್ಯಗಳಲ್ಲಿ ಯಜ್ಞಗಳು ಮುಖ್ಯವಾಗಿವೆ. ಸರ್ವವ್ಯಾಪಿ ಸಮರ್ ಅಂತರ್ಯಾಮಿಯಾದ ಪರಮಾತ್ಮನು ಯಜ್ಞ ಕಾರ್ಯಗಳಲ್ಲಿ ನಿಕ್ಷಿಪ್ತವಾಗಿದ್ದಾನೆ. ಸಚಿದಾನಂದ ಪರಮಾತ್ಮ ಪ್ರಾಪ್ತಿಯನ್ನು ಪಡೆದಿರುವಂತ ಜ್ಞಾನಿಯನ್ನು ಮಹಾತ್ಮನೆನ್ನುತ್ತಾರೆ. ಇವರು ಆತ್ಮಾನಂದರು, ಆತ್ಮ ಸಂತುಷ್ಟರು. ಇಂಥ ಅಲೌಕಿ ಜ್ಞಾನಿಗಳಿಗೆ ಯಾವ ಕರ್ತವ್ಯಗಳು ಇರುವುದಿಲ್ಲ. ಇಂಥ ಮಹಾಜ್ಞಾನಿಗಳು ಈ ಪ್ರಪಂಚ ಕರ್ಮಗಳಲ್ಲಿ ಭಾಗವಹಿಸಿದರೂ ಭಾಗವಹಿಸದಿದ್ದರೂ ಅವರಿಗೆ ಯಾವ ಪ್ರಯೋಜನವೂ ಇರುವುದಿಲ್ಲ. ಯಾಕೆಂದರೆ ಯಾರ ಜೊತೆಯಲ್ಲಿಯೂ, ಯಾವ ಪ್ರಾಣಿಗಳ ಜೊತೆಯಲ್ಲಿಯೂ ಯಾವ ವಿಧವಾದ ಪ್ರತ್ಯಕ್ಷ ಪರೋಕ್ಷ ಸಂಬಂಧಗಳಿರುವುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.